ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಈ ದಿನ ಕಾರ್ಮಿಕ ಆಯುಕ್ತರ ಮುಂದೆ ನಡೆದಂಥ ನಮ್ಮ ಏನು ಜಂಟಿ ಕ್ರಿಯಾ ಸಮಿತಿ ವರ್ಸಸ್ ಮ್ಯಾನೇಜ್ಮೆಂಟು ಇವತ್ತು ಸಂಧಾನ ಸಭೆ ಇತ್ತು. ಸಂಧಾನ ಸಭೆ ಮುಕ್ತಾಯವಾಗಿದೆ. ಆ ವೇಳೆಯಲ್ಲಿ ಚರ್ಚೆಯಲ್ಲಿ ಬಂದಂಥ ವಿಷಯದಲ್ಲಿ ಏನು ಅಂತ ಅಂದರೆ, ಈಗ ಮ್ಯಾನೇಜ್ಮೆಂಟ್ನವರು ಅವರು ಕೂಡ ಹಠ ಬಿಟ್ಟು ಏನು ನೋಟಿಫಿಕೇಶನ್ ಆಗಿದೆ ಅದೇ ಅಂತಿಮ ಅಂತ ಅವ್ರೇನು ಹೇಳಿಲ್ಲ. ನೀವು ಈ ರೀತಿ 25% ಹಠ ಮಾಡಿ ಕೂತ್ಕೊಂಡ್ರೆ ಬಗೆಹರಿಲ್ಲ ಅಂತ ಹೇಳಿದಕ್ಕೋಸ್ಕರ ನಮ್ಮ ಏನು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ 25% 20ಕ್ಕೆ ಹಿಡಿದಿದ್ದಾರೆ. 20ಕ್ಕೆ ಫೈನಲ್ ಕೊಟ್ಟು ನಮ್ಗೆ ಒಪ್ಪಿಗೆ ಇದೆ. ಜೊತೆಗೆ ಏನು ಇಂಕ್ರಿಮೆಂಟು 4% ಕೇಳಿದ್ರಲ್ಲ, ಅದು ಏನು ಇವತ್ತು 7th ಪೇ ಕಮಿಷನ್ 2.5% ಆಗಿದೆ, ಅಷ್ಟೊಂದು ಕೊಟ್ಟು ನಾವು ಒಪ್ಕೋತೀವಿ ಅಂತ ಹೇಳಿದ್ದಾರೆ ನಮ್ಮವರು. ಹಾಗೆಯೇ 1/1/20ರದ ಅಗ್ರಿಮೆಂಟಲ್ಲಿ 12 ತಿಂಗಳದ್ದು ಏನಿತ್ತು ಅರಿಯರ್ಸನ್ನು ಕೊಟ್ಟಲ್ಲ, ಅವರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಅದನ್ನು ಕೊಡಲೇಬೇಕು. ಕಂತಿಗೆ ನಾವು ಅವಕಾಶ ಕೊಡ್ತೀವಿ, ಬಟ್ ಅದನ್ನು ಕೊಡಲೇಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಈಗೇನು 15 ತಿಂಗಳು ಡಿಲೇ ಮಾಡಿದಾರಲ್ಲ, 1/3/2025 ಅಂತ ಹೇಳಿದ್ರಲ್ಲ, ಅದನ್ನು ಒಪ್ಪಕ್ಕೆ ನಾವು ಒಪ್ಪೋದಿಲ್ಲ. 1/1/24ಗೆ ಆಗಬೇಕು ಅಂತ ಷರತ್ತು ಹಾಕಿದ್ದಾರೆ. ಆಯಿತು, ಇದನ್ನು ಮ್ಯಾನೇಜ್ಮೆಂಟರು ಕೂಡ ಬಂದಂತೆ ಎಲ್ಲ 4 ಜನ MDಗಳು, ಎಲ್ಲ CLWಗಳು, ಎಲ್ಲ ಕಾರ್ಮಿಕ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಕೊನೆ ಫೈನಲ್ ಆಗಿ ಏನು ವಿಷಯ ಇದೆ ಇದನ್ನು ನಾವು ಬೋರ್ಡ್ನಲ್ಲಿ ಮೀಟಿಂಗ್ ಪಾಸ್ ಮಾಡ್ಕೋಬೇಕು. ನಾವು ಬೋರ್ಡ್ ಗಮನಕ್ಕೆ ತರ್ತೀವಿ. ನಂತರ ಈ ವಿಷಯವಾಗಿ ನಾವು ಫೈನಲ್ ಮಾಡ್ಕೊಬಂದು 10ನೇ ತಾರೀಕು ಮತ್ತೆ ಬಂದು ಚರ್ಚೆ ಮಾಡೋಣ, ಇಲ್ಲೇ ಚರ್ಚೆ ಮಾಡೋಣ ಅಂತ 10ನೇ ತಾರೀಕು ಕಾಲಾವಕಾಶ ತಗೊಂಡಿದ್ದಾರಂತೆ. ಹಾಗಾಗಿ 10ನೇ ತಾರೀಕಿಗೆ ಮುಂದೂಡಲಾಗಿದೆ. ಅದರಿಂದ ಯಾರೂ ಸಹ ಗೊಂದಲಕ್ಕೀಡಾಗಬೇಡಿ, ಆಶಾವಾದಿಯಾಗಿರಿ. ಮೀಟಿಂಗು ಸಹ ಭಾಳ ಸಮಾಧಾನ ನಡೆದಿದೆಯಂತೆ. ಹಾಗಾಗಿ ಏನೋ ಒಂದು ಬದಲಾವಣೆ ಆಗುತ್ತೆ. ಆ ನೋಟಿಫಿಕೇಷನ್ನು ಮೋಸ್ಟ್ಲಿ ಚೇಂಜ್ ಆಗುತ್ತೆ, ಇಷ್ಟೊಂದು ಖಾತ್ರಿ ಇದೆ. ಹಾಗಾಗಿ ಎಲ್ಲರೂ ಕೂಡ ಆಶಾವಾದಿಗಳಾಗಿ 10ನೇ ತಾರೀಕು ತನಕ ನೋಡೋಣ. ಓಕೆ, ನಮಸ್ತೆ.